ಜಯ ಗುರುದೇವ್ 307ನೇ ಶಕ್ತಿ ಸಂಕಲ್ಪ ಸಾಧನ ಶಿಬಿರ. ಇದು ಡಾಕ್ಟರ್ ಶ್ರೀವತ್ಸ ಕಶ್ಯಪ ಗುರುಜಿಯವರ ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ನಡೆಯಿತು. ಇಲ್ಲಿ ತುಂಬ ಮುಖ್ಯವಾಗಿ ನೆಗೆಟಿವ್ ಥಾಟ್ಸ್ನ ಹೇಗೆ ತೆಗೆದುಹಾಕೋದು, ನೆಗೆಟಿವ್ ಎನರ್ಜಿನ ಹೇಗೆ ತೆಗೆಯೋದು, ಹಾಗೆ ಡಿಪ್ರೆಷನ್ ಇದ್ದವರಿಗೆ ಡಿಪ್ರೆಷನ್ನ ಹೇಗೆ ಹೊರಬರೋದು, ಹಾಗೆ ಡಯಾಬಿಟಿಸ್ ಇದ್ದವರಿಗೆ ಅವರಿಗೆ ಬೇಕಾಗಿರುವ ಎಕ್ಸಸೈಸ್ ಮತ್ತು ವಾಟರ್ ಥೆರಪಿ, ಮತ್ತು ನಮ್ಮ ಬಾಡಿಯಲ್ಲಿರುವ ಚಕ್ರಗಳು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು, ಹಾಗೆ ಬ್ಲಾಕ್ ಇದ್ದರೆ ಅದನ್ನ ಹೇಗೆ ಓಪನ್ ಮಾಡೋದು, ಇಂತಹ ಹಲವಾರು ವಿಷಯಗಳ ಬಗ್ಗೆ ನಮಗೆ ಹೇಳಿಕೊಡಲಾಗಿತ್ತು. ಹಾಗೆ ಸ್ಟೇಜ್ ಫಿಯರ್, ಮುಖ್ಯವಾಗಿ ಸ್ಟೇಜ್ ಫಿಯರಿಂದ ಹೇಗೆ ಹೊರಬರೋದು, ಹಾಗೆ ಡಯಾಬಿಟಿಸ್ ಇದ್ದವರಿಗೆ ಇಂತಹ ಶಿಬಿರದಿಂದ ನಿಮ್ಮ ಮನಸ್ಸು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಎಲ್ಲರೂ ಅಟೆಂಡ್ ಆಗಿ ಒಳ್ಳೆ ಒಂದು ನೆಮ್ಮದಿ, ಒಂದು ಪೀಸ್ಫುಲ್ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ. ಅದನ್ನು ನಾವು ಫಾಲೋಅಪ್ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿದೆ. ಗುರುಗಳಂತೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಏನೋ ಒಂದು ಹ್ಯಾಪಿನೆಸ್ ಇದೆ ಅಲ್ಲಿಗೆ ಹೋದ್ಮೇಲೆ, ತುಂಬ ಹ್ಯಾಪಿನೆಸ್ ಇದೆ. ಮೈನಾಗಿ ಸಿಟ್ಟು ಜಾಸ್ತಿ ಇರುತ್ತೆ. ನನಗಂತೂ ತುಂಬ ಸಿಟ್ಟು ಜಾಸ್ತಿ ಬರ್ತಾಯಿತ್ತು. ಈಗ ತುಂಬ ಕಂಟ್ರೋಲಿಗೆ ಬಂದಿದೆ. ತುಂಬ ಖುಷಿಯಾಯಿತು. ಮತ್ತು ಪ್ರಕೃತಿಯ ಮಧ್ಯೆ ಹೇಗೆ ಶಿಬಿರ ಇರೋದು, ಹಾಗೆ ಪ್ರಕೃತಿಯ ಮಧ್ಯೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಗಿಡ ಮರದ ಮಧ್ಯೆ ಹೇಗೆ ನಾವು ಬೆರೆತೋಗ್ತೀವಿ. 2 ದಿನ ಕಳೆದಿದ್ದು ಗೊತ್ತೇ ಆಗಿಲ್ಲ. ರಿಟರ್ನ್ ಬರಲಿಕ್ಕೂ ಮನಸ್ಸಿಲ್ಲ. ಯಾಕಂದರೆ ಅದೊಂದು ಖುಷಿ, ಅಂತಹ ಖುಷಿ ಎಲ್ಲೂ ಸಿಗಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಯುವ ಜನಾಂಗ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ಈ ಯಾವುದಕ್ಕೋ ಖರ್ಚು ಮಾಡ್ತೀವಿ, ಯಾವುದಕ್ಕೋ ಟೈಮ್ ವೇಸ್ಟ್ ಮಾಡ್ತೀವಿ. ಒಂದು 2 ದಿನ ನಿಮ್ಮ ಜೀವನಕ್ಕಾಗಿ 2 ದಿನ ಮೀಸಲು. ದುಡ್ಡು ಏನೇ ಇದ್ದರೂ, ಕೋಟಿ ಇದ್ದರೂ ನೆಮ್ಮದಿ ಬೇಕು. ಆ ನೆಮ್ಮದಿ ಇಲ್ಲಿ ಹೋಗಿ ಏನು ಶಿಬಿರದಲ್ಲಿ ಅದೆಲ್ಲ ಏನೂ ಇರೋದಿಲ್ಲ. ಗಮ್ಮತ್ತಾಗಿರುತ್ತೆ, ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ಹಾಗೆ ಫುಡ್ಡು ಎಲ್ಲ ಚೆನ್ನಾಗಿ ಕೊಡ್ತಾರೆ. ಏನು ಟೆನ್ಷನ್ ತಗೊಳ್ಬೇಡಿ. ಹೋಗಿ ಇಂಥ ಶಿಬಿರವನ್ನು ಅಟ್ರೆಂಡ್ ಮಾಡಿ ಒಳ್ಳೆ ಜೀವನವನ್ನು ರೂಪಿಸ್ಕೊಳ್ಳಿ.